ಶುಭೋದಯ, ಸುಪ್ರಭಾತ, ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಆತ್ಮೀಯ ಆಧಾರದ ಸ್ವಾಗತ. ನಾನು ಇವತ್ತು ನೂತನವಾಗಿ ಬೋಧಿ ವೃಕ್ಷದ ಹಾಡು ಅಂತಕ್ಕಂಥ ಒಂದು ಪದ್ಯದ ಬೋಧನೆ ಮಾಡ್ತಾ ಇದ್ದೇನೆ. ಈ ಪದ್ಯ 10ನೇ ತರಗತಿಯ ಕ್ಲಾಸ್ 10th CBSE ಅಥವಾ ಯಾವುದೇ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ತೆಗೆದುಕೊಂಡು ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇರತಕ್ಕಂಥ ಪದ್ಯ ಆಗಿದೆ. ಬೋಧಿ ವೃಕ್ಷದ ಹಾಡು ಅಂತಕ್ಕಂಥದ್ದು. ಇದನ್ನು ಅತ್ಯಂತ ಸಂಕ್ಷಿಪ್ತವಾಗಿ ನೇರವಾಗಿ ನಾನು ವಿಶ್ಲೇಷಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಇದರ ಕೃತಿಕಾರರ ಪರಿಚಯವನ್ನು ನಾವು ಆರಂಭದಲ್ಲಿ ಮಾಡಿಕೊಳ್ಳುವುದು ಸೂಕ್ತ. ಇದು ಡಾಕ್ಟರ್ ಬಸವರಾಜ ಸಬರದ್ ಅಂತಕ್ಕಂಥ ನಾಡಿನ ಶ್ರೇಷ್ಠ ಸಾಹಿತಿಗಳು ಬರೆದಿರ್ತಕ್ಕಂಥ ಒಂದು ಕವಿತೆ ಆಗಿದೆ. ಶ್ರೀಯುತರ ಪರಿಚಯ ಅಂತಂದರೆ ಕೊಪ್ಪಳ ಜಿಲ್ಲೆಯ ಕುಕ್ನೂರಿನಲ್ಲಿ 1954ರಲ್ಲಿ ಜನಿಸಿದ್ದಾರೆ. ಇವರು ಬಸವೇಶ್ವರ ಮತ್ತು ಪುರಂದರದಾಸರು ಅಂತಕ್ಕಂಥ ಒಂದು ಸಾಂಸ್ಕೃತಿಕ ಅಧ್ಯಯನ ಕುರಿತು ತಮ್ಮ PhD ಮಹಾಪ್ರಬಂಧವನ್ನು ಬರೆದಿದ್ದಾರೆ. ಇನ್ನು ಅಸ್ಪೃಶ್ಯತಾ ನಿವಾರಣಾ, ದೇವದಾಸಿ ವಿಮೋಚನಾ ಹೋರಾಟ, ಅಂತರ್ಜಾತಿ ವಿವಾಹಗಳಿಗೆ ಪ್ರೋತ್ಸಾಹ, ದಲಿತ ಬಂಡಾಯ ಚಳವಳಿಯ ನೇತಾರರಾಗಿ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಂಡಿದ್ದಾರೆ, ಅವುಗಳಲ್ಲಿ ಭಾಗಿಯಾಗಿದ್ದಾರೆ. ಇವರು ಅತ್ಯಂತ ಚಿರಪರಿಚಿತರು ಅಂತಂದರೆ ಬಂಡಾಯ ಸಾಹಿತ್ಯ, ದಲಿತ ಸಾಹಿತ್ಯದ ಮುಂಚೂಣಿಯಲ್ಲಿದ್ದುಕೊಂಡು ಸಾಹಿತ್ಯ ರಚನೆ ಮಾಡಿದ್ದಾರೆ. ಅವರ ಗ್ರಂಥಗಳ ಒಂದು ಕಿರುಪರಿಚಯ ಅಂತಂದ್ರೆ ನನ್ನವರ ಹಾಡು, ಹೋರಾಟ, ಮೂಡಲಗ ಕೆಂಪು ಮೂಡ್ಯಾವ, 100 ಹನಿಗಳು, ದನಿಯೆತ್ತಿ ಹಾಡೇನ, ಬೆಳದಿಂಗಳು ಬಿಸಿಲಾಯಿತು ಇವು ಅವರ ಪ್ರಮುಖ ಕವನ ಸಂಕಲನಗಳು. ಪ್ರತಿರೂಪ, ರೆಕ್ಕೆ ಮೂಡಿದಾಗ, ನರಬಲಿ, ಬೆಳ್ಳಕ್ಕಿ ಸಾಲು ಇವರು ಬರೆದಿರ್ತಕ್ಕಂಥ ಪ್ರಮುಖ ನಾಟಕಗಳು. ಶ್ರೀಯುತರಿಗೆ ದೇವರಾಜ ಬಹದ್ದೂರ್ ಪ್ರಶಸ್ತಿ, ಕುವೆಂಪು ಸಾಹಿತ್ಯ ಪುರಸ್ಕಾರ, ಪೇರ್ಲ ಕೃಷ್ಣ ಭಟ್ಟ ಪ್ರಶಸ್ತಿ, ಕಾವ್ಯಾನಂದ ಪ್ರಶಸ್ತಿ, ಸಾಹಿತ್ಯ ಶ್ರೀ ಪ್ರಶಸ್ತಿ, ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಇತ್ಯಾದಿಗಳು ಲಭ್ಯ ಆಗಿವೆ. ಈಗ ನಾವು ಓದ್ತಕ್ಕಂತಹ ಬೋಧಿ ವೃಕ್ಷದ ಹಾಡು ಅಂತಕ್ಕಂತಹ ಈ ಒಂದು ಕವಿತೆಯನ್ನು ಪದಕಟ್ಟಿ ಹಾಡೇನ ಅಂತಕ್ಕಂಥ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ನೋಡಿ ವಿದ್ಯಾರ್ಥಿಗಳೇ, ಈಗ ನಾನು ಈ ಪದ್ಯಪಾಠದ ಪ್ರವೇಶ ಅಂತಂದರೆ ಆರಂಭ. ಇದೇನು, ಇದಕ್ಕೆ ಇಂಟ್ರೊಡಕ್ಷನ್ ಅಂತ ಕೂಡ ನಾವು ಹೇಳಬಹುದಾಗಿದೆ. ಏನಪ್ಪ ಇದು ಇಂಟ್ರೊಡಕ್ಷನ್ ಅಂತಂದ್ರೆ, ಇಲ್ಲಿ ಮನುಷ್ಯ ಈಗಿನ ಕಾಲದಲ್ಲಿ, ಇದು ಅಂತೂ ಬುದ್ಧನ ಕಾಲ, ಆ ಬುದ್ಧನ ಕಾಲ ತಗೊಳ್ರಿ, ಈಗಿನ ಕಾಲ ತಗೊಳ್ರಿ, ಇದು ಇವೆರಡರ ಮಧ್ಯದ ಕಾಲ ತಗೊಳ್ರಿ. ಆದರೆ ಲೌಕಿಕ ಸುಖಗಳಿಗೆ, ಭೋಗಗಳಿಗೆ ಮನುಷ್ಯ ಆಸೆ ಪಟ್ಟು ತನ್ನ ದುಃಖವನ್ನು ಹೆಚ್ಚಿಸಿಕೊಳ್ತಾ ಇದ್ದಾನೆ. ಜಗತ್ತಿನ ಎಲ್ಲ ಚರಾಚರಗಳಲ್ಲಿ ಮಾನವನ ಜೀವನ ಅತ್ಯಂತ ಶ್ರೇಷ್ಠವಾದದ್ದು ಸಹಜ. ಆದರೆ ಆತ ಬದುಕತಕ್ಕಂಥ ದಾರಿ ಏನಿದೆಯಲ್ಲ ಅದು ಸರಿಯಿಲ್ಲ. ಆತ ಆತ್ಮ ಸಾಕ್ಷಾತ್ಕಾರದ ಕಡೆಗೆ ಹೋಗಬೇಕು, ತನ್ನನ್ನು ತಾನು ಅರ್ಥ ಮಾಡಿಕೊಳ್ಳಬೇಕು, ತನ್ನನ್ನು ತಾನು ತಿಳಿದುಕೊಂಡ ನಂತರ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಕಾರ್ಯಕ್ಕೆ ಆತ ಇಳಿಯಬೇಕು. ಅದನ್ನು ಬಿಟ್ಟು ತನ್ನಲ್ಲಿ 1000 ತಪ್ಪುಗಳನ್ನು ಇಟ್ಟುಕೊಂಡು ಇನ್ನೊಬ್ಬರ ಒಂದು ತಪ್ಪುಗಳನ್ನು ಹುಡುಕ್ತಾ ಹೋದರೆ ಅದು ಒಳ್ಳೆಯದಲ್ಲ ಅಂತಕ್ಕಂಥದ್ದು ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತಕ್ಕಂಥದ್ದು. ಇಲ್ಲಿ ಏನು ಅಂತಂದರೆ ಬಹಳ ಚಂದ ವಿವರಣೆಯನ್ನು ಮಾಡಿದ್ದಾರೆ ಬಸವರಾಜ ಸಬ್ರದವರು. ಅವ್ರು ಏನು ಹೇಳ್ತಾರೆ ಅಂತಂದರೆ, ಬುದ್ಧನಂತೆ ಪ್ರತಿಯೊಬ್ಬ ವ್ಯಕ್ತಿಯೂ ಆದರೆ ಏನಾಗ್ತಂತಂದ್ರೆ ಸಾಮಾಜಿಕ ಮೌಲ್ಯ ಉಳಿತವ, ಸಮಾಜದಲ್ಲಿ ಒಂದಾಗಿ ಬಾಳಬೇಕು ಅಂತಕ್ಕಂಥ ಸಂದೇಶ ಮೂಡ್ತದೆ, ಜೀವ ಪ್ರೀತಿಯ ಎದುರು ಎಲ್ಲವೂ ನಶ್ವರ ಅಂತಕ್ಕಂಥ ನಿಜ ಸಂಗತಿ ಈ ಬುದ್ಧನ ಜೀವನ ವೃತ್ತಾಂಶದಿಂದ ನಮಗೆ ತಿಳಿದು ಬರ್ತದೆ. ಇಷ್ಟೆಲ್ಲ ಆದ ನಂತರ ಒಂದು ಸಂಕ್ಷಿಪ್ತವಾದಂತಹ ಒಂದು ಪರಿಚಯ ನಾನು ಇಲ್ಲಿ ಯಾರ್ದು ಅಂತಂದ್ರೆ, ಕಥಾನಾಯಕ ಬುದ್ಧನ ಕುರಿತು ಒಂದು ಅತ್ಯಂತ ಸಂಕ್ಷಿಪ್ತವಾದಂಥ ಭಾಗವನ್ನು ನಾನು ಇಲ್ಲಿ ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಬುದ್ಧನ ತಂದೆ ಶುದ್ಧೋಧನ ಅಂತಕ್ಕಂಥ ಒಬ್ಬ ಅರಸ, ಶಾಕ್ಯ ವಂಶದ ದೊರೆ. ಆ ಶುದ್ಧೋಧನನ ಹೆಂಡತಿ ಮಾಯಾದೇವಿ, ಅರ್ಥಾತ್ ಸಿದ್ಧಾರ್ಥನ ತಾಯಿ. ಅವನಿಗೆ ಒಬ್ಬಳು ಸಾಕು ತಾಯಿ ಕೂಡ ಇದ್ದಳು, ಗೌತಮಿ ಅಂತಕ್ಕಂಥವಳು. ಈಕೆ ಮಾಯಾದೇವಿಯ ಹಾಗೆ ನೋಡಿದರೆ ತಂಗಿಯೇ ಆಗಿದ್ದಳು. ಸಿದ್ಧಾರ್ಥ ಬಹುತೇಕ ಸಮಯವನ್ನು ಸಾಕು ತಾಯಿಯ ಹತ್ತಿರ ಆತ ಕಳೆದಿದ್ದ. ಇನ್ನು ಸಿದ್ಧಾರ್ಥನಿಗೆ ಹೆಂಡತಿ ಯಶೋಧರ, ಮಗ ರಾಹುಲ. ಇನ್ನು ಈತ ಹುಟ್ಟಿರ್ತಕ್ಕಂಥ ಸ್ಥಳ ಏನು ಅಂತಂದರೆ
ಶಾಕ್ಯ ಗಣರಾಜ್ಯ ಅಂದರೆ ಇವತ್ತು ನಾವು ನೇಪಾಳ ಮತ್ತು ಭಾರತದ ಗಡಿಯಲ್ಲಿ ಇರ್ತಕ್ಕಂಥ ಒಂದು ವಸ್ತು, ಅಲ್ಲಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಕಪಿಲ ವಸ್ತು ಅಂತಕ್ಕಂಥ ಭೂಭಾಗವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆತ ಆಳ್ತಾ ಇದ್ದನು ಅಂತಕ್ಕಂಥ ಮಾತು ಬರ್ತದೆ. ಅವನ ಪ್ರೀತಿಯ ಸಾರಥಿ ಯಾರು ಅಂತಂದರೆ ಚೆನ್ನ ಅಂತ ಅವನ ಹೆಸರು. ಇನ್ನು ಅವನ ಆಪ್ತ ಶಿಷ್ಯರು ಅನೇಕರಿದ್ದರು, ಅದರಲ್ಲಿ ಆನಂದ ಅಂತಕ್ಕಂಥವನು ಆತನ ಆಪ್ತ ಶಿಷ್ಯನಾಗಿದ್ದ. ಆತನ ಪ್ರಭಾವಕ್ಕೆ ಅನೇಕರು ಒಳಗಾದರು ಅಂತಕ್ಕಂಥದ್ದು ಸಂಗತಿ ನಮಗೆ ತಿಳಿದು ಬರ್ತದೆ. ವಿಶೇಷವಾಗಿ ಅಂಗುಲಿಮಾಲ, ಕಿಶಾ ಗೌತಮಿ ಇಂತಹ ಅನೇಕರು ಇದ್ದಾರೆ. ಅವರೆಲ್ಲರೂ ಏನಂತಂದರೆ ಒಂದು ತಮ್ಮ ಅಂಗುಲಿಮಾಲನ ಬಗ್ಗೆ ಹೇಳಬೇಕು ಅಂತಂದರೆ ತನ್ನ ಕ್ರೌರ್ಯ ಪ್ರದರ್ಶನಕ್ಕೆ ಆತ ಹೆಸರಾಗಿದ್ದ. ನಿಮ್ಮ ಗುರುಗಳು ನಿಮಗೆ ಹೇಳಿರ್ತಾರೆ ಅಥವಾ ಕೇಳಿ ತಿಳಿದುಕೊಳ್ಳ್ರಿ. ಆತನ ರಾಕ್ಷಸೀ ಪ್ರವೃತ್ತಿಯನ್ನು ಬುದ್ಧ ಏನು ಮಾಡ್ತಾನೆ ಅಂತಂದರೆ ಮಾನವೀಯತೆಯ ಈ ಒಂದು ದೃಷ್ಟಿಕೋನ ಅವನಲ್ಲಿ ಬಿಂಬಿಸ್ತಾನೆ. ಆಗ ತನ್ನ ರಾಕ್ಷಸೀ ಪ್ರವೃತ್ತಿಯನ್ನು ಬಿಟ್ಟು ಮಹಾಮಾನವನಾಗಿ ಆತ ಬದುಕ್ತಾನೆ ಅಂತಕ್ಕಂಥದ್ದು. ಇಲ್ಲಿ ನಾವು ಈ ಎಲ್ಲ ಸಂಗತಿಗಳನ್ನು ತಿಳಿದುಕೊಳ್ತಾ ಈಗ ನಾನು ಹೆಚ್ಚಿಗೆ ನಿಮ್ಮ ಸಮಯ ತೆಗೆದುಕೊಳ್ಳಾರದೆ ನೇರವಾಗಿ ಪದ್ಯದ ಭಾಗಕ್ಕೆ ನಾವು ಬಂದುಬಿಡೋಣ. ವಿದ್ಯಾರ್ಥಿಗಳೇ, ಪ ಅಂದರೆ ಪಲ್ಲವಿ, ಅಂದರೆ ಆರಂಭದ 2 ಸಾಲುಗಳು. ಸಿದ್ಧಾರ್ಥ ಬುದ್ಧನಾದ ಪರಿಯ ನೀವು ತಿಳಿಯಿರೆ, ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕಥೆಯ ನೀವು ಕೇಳಿರೆ. ನೋಡಿ, ಸಿದ್ಧಾರ್ಥ ಅಂತಕ್ಕಂಥವನು ಇಲ್ಲಿ ಬುದ್ಧ ಅಂಥೇಳಿ, ನೀವು ಬುದ್ಧನ ಮೊದಲ ಹೆಸರು ಸಿದ್ಧಾರ್ಥ. ಸಿದ್ಧಾರ್ಥ ಅಹೋರಾತ್ರಿ ಬುದ್ಧನಾಗಲಿಲ್ಲ. ಆತ ಮನೆ ಬಿಟ್ಟು ಬಂದದ್ದೇನೋ ಅಹೋರಾತ್ರಿ. ಹೇಗೆ ಬಿಟ್ಟು ಬಂದ ಅಂತಕ್ಕಂಥದ್ದು ಕುವೆಂಪು ಅವರು ಬಹಳ ಸೊಗಸಾಗಿ ಇಡೀ ಆ ರಾತ್ರಿಯನ್ನು ಕುರಿತು ಅವರು ನಾಟಕ ಬರೆದಿದ್ದಾರೆ. ಮಹಾರಾತ್ರಿ ಅಂತಕ್ಕಂಥದ್ದು ಬಹಳ ಅದ್ಭುತವಾಗಿದೆ ಅದು ನಾಟಕ. ಆತನ ಮನಸ್ಸಿನೊಳಗೆ ಆಗ್ತಕ್ಕಂಥ ಹೊಯ್ದಾಟ, ತನ್ನ ಮನಸ್ಸಿನೊಳಗೆ ಆಗ್ತಕ್ಕಂಥ ತೊಳಲಾಟ, ಯಾಕೆ ಆತ ಬಿಡ್ಲಿಕ್ಕೆ ಪ್ರಯತ್ನ ಮಾಡಿದನು ಅಂತಂದರೆ ಅದರ ಹಿಂದಿನ ದಿವಸ ಏನು ಮಾಡಿರ್ತಾನೆ, ಆತ ನಗರ ಪರ್ಯಟನಕ್ಕೆ ಹೋಗಿರ್ತಾನೆ, ತನ್ನ ತಂದೆ ತಾಯಿಯರಿಗೆ ತಿಳಿಯದ ಹಾಗೆಯೇ. ಇದರ ಮತ್ತು ಮೂಲಕತೆ ತುಂಬ ವಿಸ್ತೃತವಾದದ್ದು. ಆತ ಹುಟ್ಟಿದಾಗಲೇ ಅರಸನಿಗೆ ಶುದ್ಧೋಧನನಿಗೆ ಜ್ಯೋತಿಷಿಗಳು ಹೇಳಿದರು, ಈತ ಆದರೆ ವಿಶ್ವದ ಮಹಾನ್ ದೊರೆ ಆಗ್ತಾನೆ, ಸಾಮ್ರಾಟನಾಗ್ತಾನೆ, ಇಲ್ಲ ಅಂತಂದರೆ ಮಹಾನ್ ಸನ್ಯಾಸಿ ಆಗ್ತಾನೆ ಅಂಥೇಳಿ ಹೇಳಿದರು. ಅದರ ಪ್ರಕಾರವಾಗಿ ತನ್ನ ಮಗ ಎಲ್ಲಿ ಸನ್ಯಾಸಿ ಆದಾನೋ ಅಂಥೇಳಿ ಭಯದಿಂದ ಅರಮನೆಯಿಂದ ಎಲ್ಲಿಯೂ ಹೊರಗೆ ಬಿಟ್ಟಿರಲಿಲ್ಲ. ಆದರೂ ಕೂಡ ಈತ ಒಂದು ಸುಂದರವಾದಂಥ ದಿವಸ ಹೊರಗಡೆಗೆ ಹೋಗಿ ಪ್ರಪಂಚವನ್ನು ಕಣ್ತೆರೆದು ನೋಡ್ತಾನೆ. ಅಲ್ಲಿ ಸತ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಆತನ ಸುತ್ತಮುತ್ತಿರ್ತಕ್ಕಂಥ ಆ ಒಂದು ಗೋಳಾಡ್ತಕ್ಕಂಥ ಜನ, ಅದನ್ನು ನೋಡ್ತಾನೆ. ಆನಂತರ ಒಬ್ಬ ರೋಗಿಷ್ಠ ವ್ಯಕ್ತಿ, ಅವನ ತೊಳಲಾಟ, ನೋವು, ದುಃಖ ಅದನ್ನು ಕಾಣ್ತಾನೆ. ಇನ್ನು ಒಬ್ಬ ವ್ಯಕ್ತಿ ಏನಂತಂದರೆ ವಯಸ್ಸಾಗಿರ್ತಕ್ಕಂಥ ಮುಪ್ಪಾನುಮುಪ್ಪ ವ್ಯಕ್ತಿ. ಇವೆಲ್ಲ ಏನು ಅವನಿಗೆ ಆಗ್ತಾವ ಅಂತಂದರೆ, ಮನುಷ್ಯನಿಗೆ ಇದು ಯಾವುದೂ ತಪ್ಪಿದ್ದಲ್ಲ, ಮುಪ್ಪು ತಪ್ಪಿದ್ದಲ್ಲ, ರೋಗ ತಪ್ಪಿದ್ದಲ್ಲ, ಹಾಗೂ ಸಾವು ತಪ್ಪಿದ್ದಲ್ಲ. ಅದಕ್ಕೆ ತಾನು ಮೋಕ್ಷದ ಕಡೆಗೆ ಹೋಗಬೇಕು ಅಂತಕ್ಕಂಥದ್ದು ಅವತ್ತಿನ ದಿವಸ ನಿರ್ಧಾರ ಮಾಡಿದನು. ಆದರೆ ಈ ಒಂದು ಅರಮನೆಯಲ್ಲಿದ್ದುಕೊಂಡು ಮೋಕ್ಷ ಸಾಧನೆ ಸಾಧ್ಯ ಇಲ್ಲ ಅಂಥೇಳಿ ಆತನ ಮನಸ್ಸಿನೊಳಗೆ ಅರ್ಥ ಆಗ್ತದೆ. ಅದಕ್ಕೋಸ್ಕರವಾಗಿ ಆತ ಮನೆ ಬಿಟ್ಟು ಹೊರಟು ಹೋಗ್ಬಿಡ್ತಾನೆ. ಸಿದ್ಧಾರ್ಥ ಬುದ್ಧನಾದ. ಸಿದ್ಧಾರ್ಥ ಅನ್ನೋದು ಮೂಲ ಹೆಸರು. ಬುದ್ಧ ಅಂತಕ್ಕಂಥದ್ದು ಅವನಿಗಿರ್ತಕ್ಕಂಥ ಅಪ್ರತಿಮವಾದಂಥ ಜ್ಞಾನೋದಯ ದೊರಕಿದ ನಂತರ ಜನ ಅವನನ್ನು ಗೌರವದಿಂದ ಕರೆದದ್ದು. ಸಿದ್ಧಾರ್ಥನು ಬುದ್ಧನಾಗಿರ್ತಕ್ಕಂಥ ಈ ಕಥೆಯನ್ನು ನಾವು ಇಲ್ಲಿ ಲೇಖಕರು ಬಹಳ ಸೊಗಸಾಗಿ ಅದನ್ನು ಪಲ್ಲವಿಯಲ್ಲಿ ಹೇಳ್ತಾ ಇದ್ದಾರೆ. ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕಥೆಯ ನೀವು ಕೇಳಿರಿ. ಆತ ಅರಸನಾಗಿದ್ದರೆ ಯುದ್ಧ ಮಾಡ್ತಾ ಹೋಗ್ತಾ ಇದ್ದ. ಅದನ್ನು ಬಿಟ್ಟು ಜನರಿಗೆ ಯುದ್ಧ ಕೊಡಲಿಲ್ಲ, ಹಿಂಸೆ ಕೊಡಲಿಲ್ಲ, ನೋವು ಕೊಡಲಿಲ್ಲ. ಅದಕ್ಕೆ ಬದಲಾಗಿ ಪ್ರೀತಿಯನ್ನು ಹಂಚುತ್ತಾ ಹೋದನು ಅಂತಕ್ಕಂಥ ಭಾಳ ಸೊಗಸಾದಂಥ ಮಾತು ಇಲ್ಲಿ ಬರ್ತದೆ. ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು, ಮಡದಿ ಮಗುವ ತೊರೆದನು, ಅಡವಿ ಹಾದಿ ಹಿಡಿದನು, ಅರಮನೆಯ ಮೋಹವನ್ನು ಹರಿದು ಹಾಕಿ ಹೋದನು, ಗೊತ್ತು ಗುರಿಯೂ ಇಲ್ಲದಂತೆ ಕತ್ತಲಲ್ಲಿ ನಡೆದನು.
ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತುಗಳು ಲೇಖಕರು ಸಾಹಿತಿಗಳಲ್ಲಿ ಭಾಳ ಚಂದ ಬರೆದಿದ್ದಾರೆ. ಏಕಾಂಗಿ ವೀರನಂತೆ, ಯಾಕೆ ಅಂತಂದ್ರೆ ಆತ ಮನೆ ಬಿಟ್ಟು ಹೊರಗೆ ಹೋಗ್ತಕ್ಕಂಥ ಚಿತ್ರ ಕುವೆಂಪು ಅವರು ಭಾಳ ಚಂದ ಬರೆದಿದ್ದಾರೆ. ಅವನ ಮನಸ್ಸಿನೊಳಗಾಗತಕ್ಕಂಥ ತಳಲಾಟ, ಮನೆ ಬಿಟ್ಟು ಹೋಗಬೇಕಾದ್ರೆ ಅಲ್ಲಿ ಅಲ್ಲಿ ಅವನಿಗೆ ಅಕ್ಕರೆಯ ಮಡದಿ, ಪ್ರೀತಿಯ ಮಗು ಎಲ್ಲ ಇದ್ದಾರೆ, ಹೆಂಡತಿಯೂ ಇದ್ದಾಳೆ, ಅಲ್ಲಿ ಮಗು ಕೂಡ ಇದೆ. ಆ ರಾಹುಲ ಅಂತಕ್ಕಂಥ ಮಗುವನ್ನು ಬಿಟ್ಟುಕೊಟ್ಟು ಹೋಗಬೇಕಾಯ್ತು ಅಂತಂದ್ರೆ, ತಂದೆ ತಾಯಿಯರನ್ನು ಬಿಟ್ಟುಕೊಟ್ಟು ಹೋಗಬೇಕಾಯ್ತು ಅಂತಂದ್ರೆ, ತುಂಬಿದ ಅರಮನೆಯನ್ನು ಬಿಟ್ಟುಕೊಟ್ಟು ಹೋಗಬೇಕಾಯ್ತು ಅಂತಂದ್ರೆ, ಅವನು ಚೆನ್ನ ಅಂತಕ್ಕಂತಹ ತನ್ನ ಸಾರಥಿಯ ಸಹಾಯದಿಂದ ಆತ ಯಾರಿಗೂ ಗೊತ್ತಿಲ್ಲದಂತೆ ಮನೆಯಿಂದ ಹೊರಗೆ ಹೋಗ್ಬಿಡ್ತಾನೆ. ಯಾಕೆ ಅಂತಂದ್ರೆ ಗೊತ್ತಾಯಿತು ಅಂತಂದ್ರೆ ತಂದೆ ತಾಯಿ ಬಿಡೋದಿಲ್ಲ ಅಂತಕ್ಕಂಥದ್ದು ಗೊತ್ತಿತ್ತು. ಅದಕ್ಕೋಸ್ಕರವಾಗಿ ಏಕಾಂಗಿಯಾಗಿ ಹೋಗ್ಬಿಡ್ತಾನೆ. ವೀರನಂತೆ ಮಧ್ಯರಾತ್ರಿ ಹೋಗ್ತಾನೆ. ಇಲ್ಲಿ ನೋಡ್ರಿ, ವೀರನಂತೆ ಅಂತಕ್ಕಂಥದ್ದು, ಆತ ಇಲ್ಲಿ ಯೋಧದ ವೀರತನ ಇಲ್ಲ, ಅದಕ್ಕೆ ಬದಲಾಗಿ ವೈರಾಗ್ಯದ ವೀರತನ ಇದೆ. ಇಲ್ಲಿ ಮಧ್ಯರಾತ್ರಿಯಲ್ಲಿ ಅಂದರೆ ನಡುರಾತ್ರಿಯಲ್ಲಿ ಆತ ಹೋಗ್ಬಿಡ್ತಾನೆ. ಮಡದಿಯನ್ನು ಮಗುವನ್ನು ಬಿಟ್ಟುಕೊಟ್ಟು ಅಡವಿ ಅಂದರೆ ಅರಣ್ಯದ ದಾರಿ ಹಿಡಿದನು. ಮನೆಯ ಮೋಹವನ್ನು ಹರಿದು ಹಾಕಿ ಹೋದನು. ನೋಡಿ, ಸ್ವಾರ್ಥಿಯಾದಂಥ ಮನುಷ್ಯ ಏನೆಲ್ಲ ಮಾಡ್ತಾನೆ ತಾನು ದೊರೆಯಾಗಬೇಕು ಅಂಥೇಳಿ. ಆದರೆ ಈತ ತನಗೆ ದೊರಕಿರತಕ್ಕಂತಹ ಅರಮನೆಯನ್ನೇ ಬಿಟ್ಟುಕೊಟ್ಟು ಹೋಗ್ತಾ ಇದ್ದಾನೆ ಅಂತಕ್ಕಂಥದ್ದು ನೋಡ್ರಿ. ಅಂದ್ರೇನು, ಈ ಜೀವನ ಅಂತಕ್ಕಂಥದ್ದು ಬಹಳ ನಶ್ವರವಾದದ್ದು. ಇಲ್ಲಿ ಹಿಂಸೆಗೆ ಮಾತ್ರ ಬಹಳಷ್ಟು ದೊಡ್ಡ ಒಂದು ಶಕ್ತಿ ಇದೆ. ಆದರೆ ಪ್ರೀತಿ, ವಿಶ್ವಾಸ ಅಂತಕ್ಕಂಥದ್ದು ಈ ಲೋಕದಲ್ಲಿ ನಾವು ಅದನ್ನು ಕಟ್ಟಿಕೊಳ್ಳಬೇಕಾಗ್ತದೆ, ತಾನಾಗೆ ದೊರೆಯೋದಿಲ್ಲ. ಉದಾಹರಣೆಗೆ, ಕಳಿಂಗದ ಮೇಲೆ ಯುದ್ಧ ಮಾಡಿದ ನಂತರ ಅಶೋಕನು ತನ್ನನ್ನೇ ತಾನೇ ಪರಿವರ್ತನೆ ಮಾಡಿಕೊಳ್ತಾನೆ. ನೀವು ಇತಿಹಾಸದಲ್ಲಿ ಇದನ್ನು ಓದಿರ್ತೀರಿ. ಅಲ್ಲಿ ಬಿದ್ದಿರ್ತಕ್ಕಂಥ ರುಂಡ ಮುಂಡಗಳು, ಕತ್ತರಿಸಿ ಹೋದ ಕೈ ಕಾಲುಗಳು, ರಕ್ತದ ಮಡುವಿನಲ್ಲಿ ಬಿದ್ದು ಹೊರಲಾಡ್ತಕ್ಕಂಥ ಅರೆ ಜೀವಗಳು, ಇದೆಲ್ಲವನ್ನು ನೋಡಿದ ನಂತರ ಯುದ್ಧ ಗೆದ್ದರೂ ಕೂಡ ಆತ ಯುದ್ಧವನ್ನು ತ್ಯಾಗ ಮಾಡ್ತಾನೆ. ಶಸ್ತ್ರತ್ಯಾಗ ಮಾಡಿ ಬುದ್ಧನ ಒಂದು ಅನುಯಾಯಿ ಆಗ್ತಾನೆ. ಬುದ್ಧನ ಒಂದು ಉಪದೇಶಗಳಿಗೆ ತನ್ನನ್ನು ತಾನು ಸಮರ್ಪಿಸಿಕೊಳ್ತಾನೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ಸಿದ್ಧಾರ್ಥ ಬುದ್ಧ ಹೇಗೆ ಆದನು ಅಂತಕ್ಕಂಥದ್ದು, ಅರಮನೆಯನ್ನು ಬಿಟ್ಟು ಅರಮನೆಯ ವ್ಯಾಮೋಹವನ್ನು ತೊರೆದು ಹಾಕಿ ಗೊತ್ತು ಗುರಿ ಇಲ್ಲದಂತೆ ಕತ್ತಲಲ್ಲಿ ಆತ ನಡೆದನು. ಕಾಡು ಕಾಡು ಅಲೆದ ಅಮಗೆ ನಾಡಿನ ಅರ್ಥ ಹೊಳೆಯಿತು. ಕೋಗಿಲೆಯ ಹಾಡೊಂದು ದೂರದಿಂದ ಕೇಳಿತು. ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ಆಗ ತಾನೇ ಬೆಳಗಿತು. ಬೋಧಿ ವೃಕ್ಷದಲ್ಲಿ ಮಹಾ ಬೆಳಕೊಂದು ಕಂಡಿತು. ಬಹಳ ಸೂಚ್ಯವಾಗಿ ಬರೆದಿದ್ದಾರೆ ಕವಿಗಳಲ್ಲಿ. ಕಾಡು ಕಾಡು, ಅವನು ಒಂದು ಸಲ ಅರಮನೆಯನ್ನು ಬಿಟ್ಟು ಕಾಡನ್ನು ಹೊಕ್ಕ ನಂತರ ಅನೇಕ ಕಾಡುಗಳನ್ನು ಆತ ಅಲಿತಾ ಹೋಗ್ತಾನೆ. ಜೋಡಿ ಪದ ಅಲ್ವೇ ಇದು? 2 ಸಲ ಒಂದೇ ಪದವನ್ನು ಎರಡೆರಡು ಸಲ ಬರ್ತಕ್ಕಂಥದ್ದು. ದ್ವಿರುಕ್ತಿ ಅಂಥೇಳಿ ಹೇಳ್ತಾರೆ. ದ್ವಿರುಕ್ತಿ, ಉಕ್ತಿ ಅಂದ್ರೆ ಮಾತು, ದ್ವಿರ್ ಅಂದರೆ 2 ಸಲ ಬರ್ತಕ್ಕಂಥ. ಕಾಡು ಕಾಡು ಅಲೆದನು, ಸುತ್ತಾಡಿದನು. ಅವನಿಗೆ ನಾಡಿನ ಅರ್ಥ ಹೊಳೆಯಿತು. ನಾಡು ಅಂತಂದ್ರೆ ಏನಪ್ಪ? ಕಾಡು ಅಂತಂದ್ರೆ ಏನು? ನಾಡಿನಲ್ಲಿ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ಇಂಥದ್ದೇ ತುಂಬಿಕೊಂಡಿದೆ. ಅಲ್ಲಿರ್ತಕ್ಕಂಥದ್ದು ತಿಳಿತವನಿಗೆ. ಇಲ್ಲಿ ಅರ್ಥ ಅಂತಂದರೆ 2 ಪದಗಳಿವೆ ಇಲ್ಲಿ. ಒಂದು ತಿಳುವಳಿಕೆ, ಇನ್ನೊಂದು ಸಂಪತ್ತು. ನಾಡಿನ ಅರ್ಥ, ನಾಡು ಅಂತಂದ್ರೆ ಏನು ಅಂತಕ್ಕಂಥದ್ದು ತಿಳಿದುಕೊಳ್ಳೋದು, ನಾಡಿನೊಳಗಿರ್ತಕ್ಕಂಥ ಸಹಜವಾದಂತಹ ಸಂಪತ್ತು. ಸಂಪತ್ತು ಅಂದ್ರೆ ಇಲ್ಲಿ ಹಣ ಒಡವೆ ವಸ್ತು ಅಲ್ಲ, ಇಲ್ಲಿ ಭೋಗದ ವಸ್ತುಗಳು. ನಾಡಿನ ಅರ್ಥ, ನಾಡಿನ ಸಂಪತ್ತು ಅದು ಹೊಳೆಯಿತು. ಅಂದರೆ ನಾಡಿನ ಸಂಪತ್ತು, ಭೋಗದ ವಸ್ತುಗಳು ಅಂತಂದ್ರೇನು? ತನಗಿರ್ತಕ್ಕಂತಹ ಜಮೀನು ಇರ್ಬೋದು, ತನಗಿರ್ತಕ್ಕಂತಹ ಅಧಿಕಾರ ಇರ್ಬೋದು, ತನಗಿರ್ತಕ್ಕಂತಹ ಅಹಂಕಾರ ಇರ್ಬೋದು, ತನಗಿರ್ತಕ್ಕಂಥ ಇನ್ಯಾವುದು ಗರ್ವ ಇರ್ಬೋದು, ತಾನು ಶ್ರೇಷ್ಠ ಅಂತಕ್ಕಂಥದ್ದು, ಇವೆಲ್ಲವುಗಳು ನಾಡಿನ ಅರ್ಥಗಳು ಇವು. ಅದು ಅವನಿಗೆ ತಿಳಿಯಿತು ಕಾಡಿಗೆ ಹೋದಾಗ. ಆಗ ಕಾಡಿಗೆ ಅಲಿತಾ 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 ಹೋದಾಗ ಕೋಗಿಲೆಯ ಹಾಡೊಂದು ದೂರದಿಂದ ಕೇಳಿತು. ಕೋಗಿಲೆಯ ಧ್ವನಿ ಕೇಳಿಸ್ತು. ಕೋಗಿಲೆಯ ಧ್ವನಿ ನಾವು ಸಹಜವಾಗಿಯೇ ಇಂಪು ಅನ್ನೋದಕ್ಕೆ ನಾವು ತಿಳಿದುಕೊಂಡಿರ್ತೇವೆ. ಅದು ತೃಪ್ತ ಕೂಡ ಹೌದು. ಅದು ಈತನಿಗೆ ಈ ಸ್ಥಳದಲ್ಲಿ ಜ್ಞಾನದ ಒಂದು ಸುಳಿವು. ಕೋಗಿಲೆಯ ಹಾಡು ಅಂತಂದ್ರೆ ಜ್ಞಾನದ
ಸುಳಿವಿನ ಒಂದು ಸಂಕೇತ. ಬೆಳ್ಳಿ ಚುಕ್ಕಿ ಬಾನಲ್ಲಿ ಆಗ ತಾನೇ ಬೆಳಗಿತು. ಅದ್ಭುತವಾಗಿದೆ. ಬೆಳ್ಳಿ ಚುಕ್ಕಿ ಸಾಮಾನ್ಯವಾಗಿ ಶುಕ್ರ ಗ್ರಹಕ್ಕೆ ಹೇಳ್ತೀವಿ ನಾವು. ಅದು ಬೆಳಗಿನ ಹೊತ್ತಿನಲ್ಲಿ ಅದು ನಾವು ಪೂರ್ವ ದಿಕ್ಕಿನಲ್ಲಿ ನೋಡಿದಾಗ ಕಾಣಿಸ್ತಿರ್ತದೆ. ಅದು ಕೆಲವೊಂದು ಸಲ ಸಾಯಂಕಾಲ ಹೊತ್ತಿನಲ್ಲಿ ಪಶ್ಚಿಮ ದಿಕ್ಕಿನಲ್ಲಿಯೂ ಇರ್ತದೆ. ಆದರೆ ಹೆಚ್ಚಾಗಿ ಬೆಳ್ಳಿ ಚುಕ್ಕಿ ಅಂತಂದರೆ ಬೆಳಗಾಗುವ ಚುಕ್ಕಿ ಬೆಳ್ಳಿ ಚುಕ್ಕಿ ಅಂತೇಳಿ ಒಂದು ರೂಢಿ. ಆ ಬೆಳ್ಳಿ ಚುಕ್ಕಿಯನ್ನು ಇಲ್ಲಿ ಯಾವುದಕ್ಕೆ ಹೋಲಿಸಿ ಹೇಳಿದ್ದಾರೆ ಅಂತಂದರೆ, ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ಆಗ ತಾನೇ ಬೆಳಗಿತು. ಬೆಳ್ಳಿ ಚುಕ್ಕಿ ಬೆಳಗಿದ ನಂತರ ಸ್ವಲ್ಪ ಹೊತ್ತಿನ ನಂತರ ಬೆಳಕಾಗ್ತದೆ, ಸೂರ್ಯೋದಯ ಆಗ್ತದೆ. ಅಂದರೆ ಇವನಿಗೆ ಜ್ಞಾನೋದಯದ ಆರಂಭ ಆಯಿತು. ಬೆಳ್ಳಿ ಚುಕ್ಕಿ ಜ್ಞಾನೋದಯದ ಆರಂಭವಾಯಿತು ಅಂತಕ್ಕಂಥದ್ದಕ್ಕೆ ಇಲ್ಲಿ ಸಾಂಕೇತಿಕವಾಗಿ ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ಆಗ ತಾನೇ ಅಂದರೆ ಆ ಕಾಲಕ್ಕೆ ಮೂಡ್ತು. ಬೋಧಿ ವೃಕ್ಷದಲ್ಲಿ ಮಹಾ ಬೆಳಕೊಂದು ಕಂಡಿತು. ಬೋಧಿ ವೃಕ್ಷ ಅಂದರೆ ಅಶ್ವತ್ಥ ವೃಕ್ಷ, ಅರಳಿ ಮರ ಅಂತೇಳಿ ಹೇಳ್ತಾರಲ್ಲ. ಈ ಅರಳಿ ಮರ ಆಗ ಅಲ್ಲಿ ಆತ ಅಲ್ಲಿಯೇ ಕುಳಿತುಕೊಂಡು ಧ್ಯಾನಾಸಕ್ತನಾಗಿದ್ದನು, ಅಲ್ಲಿಯೇ ಕುಳಿತುಕೊಂಡು ತಪಸ್ಸು ಮಾಡಿದ್ದನು, ಅಲ್ಲಿಯೇ ಕುಳಿತುಕೊಂಡು ಬದುಕಿನ ಅರ್ಥವನ್ನು ಗ್ರಹಿಸಿದ್ದನು. ಅದಕ್ಕೋಸ್ಕರವಾಗಿ ಆ ಬೋಧಿ ವೃಕ್ಷದೊಳಗೆ ಅಲ್ಲಿ ಮಹಾ ಬೆಳಕು ಅದು ಕಾಣ್ತು ಅಂತಕ್ಕಂಥದ್ದು ಇದು ನಾವು ತಿಳಿದುಕೊಳ್ಳಬೇಕು. ಮರವ ಅಪ್ಪಿದಂಥ ಬಳ್ಳಿ ಹೂವ ಮುಡಿದು ನಕ್ಕಿತು. ಹಕ್ಕಿಯೊಂದು ತನ್ನ ಮರಿಗೆ ಗುಟುಕು ಕೊಟ್ಟು ಹಾರಿತು. ಎಷ್ಟು ಅದ್ಭುತವಾಗಿದೆ ನೋಡ್ರಿ ಇಲ್ಲಿ. ಮರವ ಅಪ್ಪಿದಂತೆ ಬಳ್ಳಿ ಹೂವ ಮುಡಿದು ನಕ್ಕಿತು. ಇಲ್ಲಿ ಗ್ರಾಮೀಣ ಮಕ್ಕಳಿಗೆ ಸಹಜವಾಗಿ ಅವರು ಮರ ನೋಡಿರ್ತಾರೆ, ಮರದ ಸುತ್ತಲೂ ಬಳ್ಳಿಯನ್ನು ಕೂಡ ನೋಡಿರ್ತಾರೆ, ಸುತ್ತಕೊಂಡಿರ್ತದೆ. ಮರಕ್ಕೆ ಅಪ್ಪಿಕೊಂಡು ಅದು ಸುತ್ತಮುತ್ತ ಆ ಬಳ್ಳಿ ಮೇಲೆ 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 ಹೋಗ್ತಾ ಇತ್ತು. ಅದು ಹೂ ಕೂಡ ಮುಡಿದುಕೊಂಡಿತ್ತು ಮತ್ತು ಸಂತೋಷದಿಂದ ನಗ್ತಾ ಇತ್ತು. ಇದರ ಅರ್ಥ ಏನಂತಂದರೆ, ಬುದ್ಧನಿಗೆ ಜ್ಞಾನೋದಯದ ಸುಖದ ಸಂತುಷ್ಟದ ಅನುಭವ ಆಗತೊಡಗಿತು. ಹಕ್ಕಿಯೊಂದು ತನ್ನ ಮರಿಗೆ ಗುಟುಕು ಕೊಟ್ಟು ಹಾರಿತು. ಬಹಳ ಅದ್ಭುತವಾಗಿರ್ತಕ್ಕಂಥ ಸಾಂಕೇತಿಕ ವಾಕ್ಯ ಇದು. ಯಾವ ಪ್ರಕಾರವಾಗಿ ಹಕ್ಕಿ ಬಂದು ತನ್ನ ಮರಿಗೆ ಅದು ಗುಟುಕು ಹೆಂಗೆ ತನ್ನ ಚುಂಚಿನಿಂದ ತನ್ನ ಬಾಯಿಯೊಳಗೆ ತಂದು ಈ ಮರಿಯ ಬಾಯಿಯೊಳಗೆ ಕೊಡ್ತದೆ. ಅದಕ್ಕೆ ಪಾಪ ಕೈ ಕಾಲುಗಳು ಏನೋ ಕೈಯೊಳಗೆ ಹಿಡ್ಕೊಂಡು ಅಥವಾ ಕಾಲಿನೊಳಗೆ ಹಿಡ್ಕೊಂಡು ತಂದು ಅದು ಗುಣಿಸುವಂಥ ಶಕ್ತಿ ಇರೋಂಗಿಲ್ಲ. ಅದು ಆ ಹಕ್ಕಿ ತನ್ನ ಬೀಕ್ ಅಂತ ಹೇಳ್ತೀವಲ್ಲ, ಅದು ಚುಂಚು, ಆ ಚುಂಚಿನಲ್ಲಿ ತಂದು ಆ ಮಗುವಿಗೆ ತಿನ್ನಿಸಿ ಆನಂತರ ಅದು ಹೊರಟು ಹೋಗಿಬಿಡ್ತದೆ. ಇದರ ಅರ್ಥ ಏನು ಅಂತಂದರೆ, ಹಕ್ಕಿಯೊಂದು ತನ್ನ ಮರಿಗೆ ಗುಟುಕು ಅಂದರೆ ಜ್ಞಾನೋದಯದ ಒಂದೊಂದೇ ಸಂಗತಿಗಳು ಬುದ್ಧನಿಗೆ ಅನುಭವಕ್ಕೆ ಬರತೊಡಗಿದವು. ತನ್ನನ್ನು ತಾನು ತಿಳಿದುಕೊಳ್ಳುವುದು, ಜ್ಞಾನೋದಯದ ಸಂಗತಿ ಅವನಿಗೆ ಅರ್ಥವಾಗುವುದು. ಹುತ್ತಿನಿಂದ ಇರುವೆ ಗುಂಪು ಸಾಲು ಗಟ್ಟಿ ನಡೆಯಿತು. ಬೆಳ್ಳಕ್ಕಿ ಹಿಂಡುಗಟ್ಟಿ ಬಾನಿಗೇಣಿ ಹಾಕಿತು. ನೋಡ್ರಿ, ಹುತ್ತಿನಿಂದ ಇರುವೆ ಗುಂಪು ಸಾಲು ಕಟ್ಟಿ ನಡೆಯಿತು. ಇರುವೆಗಳು ಸಹಜವಾಗಿಯೇ, ನೀವು ಈ ಹುತ್ತು ಅಂತಂದರೆ ಎಂಥಲ್ ಅಂತಾರಲ್ಲ, ಅದು ಗೆದ್ದಲು ಹುಳು ಕಟ್ಟಿರ್ತಕ್ಕಂಥ ಮನೆ. ಅದು ಅಲ್ಲಿ ಬಂದು ಹಾವುಗಳಿರ್ತವೆ ಅಂತೇಳಿ ಹೇಳ್ತಾರೆ, ಅಥವಾ ಗೆದ್ದಲು ಹುಳುಗಳಿರ್ತವೆ. ಆದರೆ ಬಹುತೇಕ ಕಡೆಗಳಿಗೆ ಇರುವೆಗಳು ಕೂಡ ಇರ್ತವೆ. ಆ ಹುತ್ತಿನಿಂದ ಇರುವೆ ಗುಂಪು ಆ ಇರುವೆಗಳ ಗುಂಪು ಸಾಲಾಗಿ ಹೊರಗೆ ಬಂದು ನಡೆಯತೊಡಗಿದವು. ಅಂದರೆ ಒಂದೊಂದೇ ವಿಚಾರಧಾರೆಗಳು ಅರ್ಥವಾಗತೊಡಗಿದವು. ಬೆಳ್ಳಕ್ಕಿ ಹಿಂಡುಗಟ್ಟಿ ಬಾನಿಗೆ ಏಣಿ ಹಾಕಿತು. ಬೆಳ್ಳಕ್ಕಿಗಳು ಆಕಾಶದಲ್ಲಿ ಹಾರತಕ್ಕಂಥ ಬಿಳಿ ಹಕ್ಕಿಗಳು ತಾವು ನೋಡಿರ್ಬೋದು. ಅವು 1-2 ಹಿಂಗೆ ಹಾರಂಗಿಲ್ಲ, ಅವು ಹಿಂಡು ಇರ್ತವೆ, ಗುಂಪು ಇರ್ತವೆ. ಅದು ಹೆಂಗಪ್ಪ ಅಂತಂದ್ರೆ, ಆಕಾಶ, ಬಾನು ಅಂದ್ರೆ ಆಕಾಶ, ಅದಕ್ಕೆ ಏಣಿ ಹಚ್ಚಿಕೊಂಡು ಮೇಲೆ ಏರದಂಗೆ ಮೇಲೆ ಮುಖ ಮಾಡಿ ಹೋಗ್ತಾ ಇದ್ದವು. ಏಣಿ ಹಚ್ಚಿ ಮೇಲೆ ಏರ್ತಾವೆ ಅನ್ನುವಂತೆ ಅವು ಮೇಲೆ ಹೋಗ್ತಾ ಇದ್ದವು. ಅಂದರೆ ಇವನ ಮನಸ್ಸು ಪ್ರಫುಲ್ಲಿತವಾಗತೊಡಗಿತು. ಬೆಳ್ಳಕ್ಕಿ ಹಿಂಡುಗಟ್ಟಿ ಬಾನಿಗೆ ಏಣಿ ಹಾಕಿತು. ಕಾಡ ತುಂಬ ಪ್ರೀತಿಯ ಹೊಳೆಯು ಕೋಡಿಯಂತೆ ಹರಿಯಿತು. ಭಾಳ ಅದ್ಭುತವಾಗಿದೆ ನೋಡ್ರಿ. ಪ್ರೀತಿ ಅಂತಕ್ಕಂಥದ್ದೇ ಶ್ರೇಷ್ಠವಾದದ್ದು. ಇಲ್ಲಿ ದ್ವೇಷ, ಅಸೂಹೆ, ಇನ್ನೊಬ್ಬರನ್ನು ಕಂಡು ಒಬ್ಬರು ಹೊಟ್ಟೆ ಕಿಚ್ಚು ಪಡೋದು ಇಂಥದ್ದು ಯಾವುದೂ ಇರಬಾರ್ದು.
ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಮನುಷ್ಯನ ಗುಣ ಅಂತಂದರೆ ಪ್ರೀತಿ. ಅದು ಹೆಂಗಪ್ಪ ಅಂದ್ರೆ, ಕಾಡ ತುಂಬ ಪ್ರೀತಿ ಹೊಳೆಯು ಕೋಡಿಯಂತೆ ಹರಿಯಿತು. ಭಾಳ ಚಂದಿದೆ ಇಲ್ಲಿ. ಅಂದ್ರೆ ಈತ ಕಾಡಿನಲ್ಲಿ, ಮಧ್ಯದ ಕಾಡಿನಲ್ಲಿ ಅಶ್ವತ್ಥ ವೃಕ್ಷದ ಕೆಳಗಡೆಗೆ ಕುಳಿತುಕೊಂಡು ಧ್ಯಾನಾಸಕ್ತನಾದಾಗ ಅವನಿಗೆ ಒಂದೊಂದೇ ಸಂಗತಿಗಳು ಜ್ಞಾನೋದಯವಾಗತೊಡಗಿದವು. ಕಾಡು ತುಂಬ ಪ್ರೀತಿ ಬಂತು. ಕಾಡಿನೊಳಗಂತಂದ್ರೆ ನಮಗೆ ಕಲ್ಪನೆಗೆ ಬರೋದು ಹುಲಿ, ಸಿಂಹ, ಕರಡಿ, ಕಾಡು ಮೃಗಗಳು, ಅವು ಇವು. ಇದು ಸಾಂಕೇತಿಕವಾಗಿ. ಇಲ್ಲಿ ಅವುಗಳಿಗೆ ಬದಲಾಗಿ ಪ್ರೀತಿಯ ಹೊಳೆ ಬಂದು ಬಿಡ್ತು. ದ್ವೇಷ ಇಲ್ಲ. ಕಾಡು ತುಂಬ ಪ್ರೀತಿ ಹೊಳೆ ಬಂತು ಅಂದ್ರೆ ಕಾಡಿನೊಳಗಿರ್ತಕ್ಕಂಥ ಕುಕೃತ್ಯಗಳು ಅಳಿದು, ಹಿಂಸೆ ಎಲ್ಲ ಬಿಟ್ಟುಕೊಟ್ಟು, ಕಾಡು ತುಂಬ ಇರತಕ್ಕಂಥ ಆ ಹಿಂಸಾಚಾರವನ್ನು ಬಿಟ್ಟು ಪ್ರೀತಿಯ ಹೊಳೆ ಹರಿಯಿತು. ಹೆಂಗೆ ಹರಿಯಿತು? ಕೋಡಿಯಂತೆ ಹರಿಯಿತು. ಕೋಡಿ ಅನ್ನೋದು ಭಾಳ ಚಂದ ಶಬ್ದ ಇದೆ. ಕೋಡಿ ಅಂತಂದರೆ ಕೆರೆ ಕಟ್ಟಿರ್ತಾರೆ. ಆ ಕೆರೆಗೆ ಒಂದು ಕಡೆಗೆ ಗೋಡೆ ಕಟ್ಟಿರ್ತಾರಲ್ಲ, ಆ ಗೋಡೆ ಒಡೆದು ಬಿಡ್ತು ಅಂತಂದರೆ ಹೆಂಗೆ ದುಮುಕಿ ನೀರು ಹೊರಗೆ ಬರ್ತಾವಲ್ಲ, ಅದಕ್ಕೆ ಕೋಡಿ ಹರಿಯೋದು ಅಂತಾರೆ. ಕೋಡಿಯಂತೆ ಅಂದರೆ ಕಾಡಿನ ತುಂಬ ಪ್ರೀತಿಯ ಹೊಳೆ ದುಮ್ಮುಕ್ಕಿ ಕೋಡಿಯಂತೆ ಹರಿಯಿತು. ಗೂಡಿನಲ್ಲಿ ಹಾಡು ಹುಟ್ಟಿ ಹೊಸ ರಾಗ ಕೇಳಿತು. ಅಂದರೆ ಸಂಪೂರ್ಣವಾದಂಥ ಪ್ರಜ್ಞಾವಸ್ಥೆಗೆ ಆತ ಬರತೊಡಗಿದನು. ಈ ಗೂಡಿನಲ್ಲಿ ಹಾಡು ಹುಟ್ಟಿತು ಅಂದರೆ ಅವನ ಅಂತರಂಗದಲ್ಲಿ ಹೊಸ ರಾಗ. ರಾಗ ಅಂದರೆ ಪ್ರೀತಿ ಅಂತ ಅರ್ಥ ಆಗ್ತದೆ. ಹೊಸ ಪ್ರೀತಿ, ಹೊಸ ಧ್ವನಿ ಅಂತಂದು ಅರ್ಥ ಆಗ್ತದೆ. ಹೊಸ ಹಾಡು ಅಂತ ಬೇಕಾದ್ರೆ ನೀವು ತಿಳಿದುಕೊಳ್ಳ್ರಿ. ಅಂದರೆ ಅವನ ಅಂತರಂಗದಲ್ಲಿ ಒಂದು ಹೊಸತನ ಮೂಡಿತು. ಮಕರಂದ ಸವಿಯಲೆಂದು ದುಂಬಿ ಹೂವು ಸೇರಿತು. ಆ ಸುಸಮಯ ಹೆಂಗಿತ್ತಪ್ಪ ಅಂತಂದರೆ ದುಂಬಿ ಮತ್ತು ಹೂವಿನ ಸಮಾಗಮದಂತೆ ಇತ್ತು. ದುಂಬಿ ಅಂದರೆ ಭ್ರಮರ, ಕಪ್ಪು ಬಣ್ಣದ ಹುಳುಗಳು ಅವು ಗುಂಯಿ ಅಂತ ಹೇಳ್ತಾ ಅವು ಹೂವಿನ ಮೇಲೆ ಸುತ್ತಾಡಿ 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 ಹೂವಿನ ಮಧ್ಯಭಾಗದಲ್ಲಿ ಕುಳಿತುಕೊಂಡು ಅಲ್ಲಿರ್ತಕ್ಕಂತಹ ಆ ಪೊಕ್ಕಳೆ ಪೆಟಲ್ಸ್ ಅಂತೀವಲ್ಲ, ಅವುಗಳ ಮಧ್ಯದಲ್ಲಿ ಒಂದು ಸಿಹಿ ಜೇನಿನ ಥರದ ಒಂದು ಪದಾರ್ಥ ಇರ್ತದೆ. ಅದಕ್ಕೆ ಮಕರಂದ ಅಂತ ಹೇಳ್ತಾರೆ. ಆ ಮಕರಂದವನ್ನು ಅವು ಕವಿಗಳಿಗೆ ದುಂಬಿ ಮತ್ತು ದುಂಬಿಯ ಧ್ವನಿ ಭಾಳ ಪ್ರಿಯವಾದದ್ದು. ನಾವು ಹಳಗನ್ನಡದ ಕವಿಗೆ ತೋಡ್ರಿ, ಮಧ್ಯಕಾಲದ ಕವಿಗಳ ತೋಡ್ರಿ, ಇಲ್ಲಿಯೂ ಕೂಡ ಸಾಂಕೇತಿಕವಾಗಿ ಬಸವರಾಜ ಸಬ್ರದವರು ಅದನ್ನೇ ಹೇಳ್ತಾ ಇದ್ದಾರೆ. ಏನಪ್ಪ ಅಂತಂದರೆ, ಮಕರಂದ ಸವಿಲಿಕ್ಕೆ ದುಂಬಿ ಹೂವನ್ನು ಸೇರಿತು, ಗಿಡವು ಅಪ್ಪಿಕೊಂಡು ಕುಣಿಯುವಂತೆ ಕಂಡಿತು. ಆ ಜ್ಞಾನೋದಯದ ಸಂದರ್ಭ ಹೆಂಗಿತ್ತಪ್ಪ ಅಂತಂದರೆ, ಬುದ್ಧನಿಗೆ ಆಗಿರ್ತಕ್ಕಂಥ ಜ್ಞಾನೋದಯದ ಸನ್ನಿವೇಶ ಹೆಂಗಿತ್ತಪ್ಪ ಅಂತಂದರೆ, ಇಲ್ಲಿ ಎಲ್ಲ ಗಿಡಗಳು ಒಂದನ್ನೊಂದು ಅಪ್ಪಿಕೊಂಡು, ಯಾಕೆ ಅಂತಂದರೆ ಕಾಡಿನಲ್ಲಿ ದಟ್ಟವಾಗಿರ್ತಕ್ಕಂಥದ್ದು ಮರಗಳು, ಅವು ಎಲ್ಲ ಪ್ರೀತಿಯಿಂದ ಒಂದನ್ನೊಂದು ಅಪ್ಪಿಕೊಂಡು ಕುಣಿಯುವಂತೆ ಕಂಡಿತು. ಯಾಕೆ ಇದೆಲ್ಲ ಸೃಷ್ಟಿಯಲ್ಲಿ ಆಗತಕ್ಕಂಥ ಬದಲಾವಣೆ ಇದೆ ಅಂತಂದರೆ, ಬುದ್ಧನ ಜ್ಞಾನೋದಯಕ್ಕೆ ಆಗಿರ್ತಕ್ಕಂಥ ಪೂರಕ ಸನ್ನಿವೇಶಗಳು ಇವೆಲ್ಲ. ಅವನಿಗೆ ಉಂಟಾಗಿರ್ತಕ್ಕಂತಹ ಜ್ಞಾನೋದಯಕ್ಕೆ ಪೂರಕ ಸನ್ನಿವೇಶಗಳು. ಇಲ್ಲಿ ಕಾಡಿನ ತುಂಬ ಹೊಳಿತಕ್ಕಂಥ ಪ್ರೀತಿ ಇರ್ಬೋದು, ಗೂಡಿನಲ್ಲಿ ಹುಟ್ಟಿರ್ತಕ್ಕಂಥ ಹೊಸರಾಗ. ಗೂಡು ಅಂತಂದರೆ ಹಕ್ಕಿ ಪಕ್ಕಿಗಳ ಮನೆ ಅಂತ ಅರ್ಥ ಆಗ್ತದೆ. ಆ್ಯಕ್ಚುಲಿ ನಾನು ಸಾಂಕೇತಿಕವಾಗಿ ಅದನ್ನು ಬುದ್ಧನ ಹೃದಯ ಅಂಥೇಳಿ ನಾನು ಹೇಳಿದೆ. ಇನ್ನು ಮಕರಂದ ಸವಿಲಿಕ್ಕೆ ಬರ್ತಕ್ಕಂಥ ಹೂಗಳಿರ್ಬೋದು, ದುಂಬಿಗಳಿರ್ಬೋದು, ಇನ್ನು ಗಿಡಕ್ಕೆ ಗಿಡ ಅಪ್ಪಿಕೊಂಡು ಕುಣಿತಕ್ಕಂಥ ಈ ಎಲ್ಲ ಸನ್ನಿವೇಶಗಳೇನಪ್ಪ ಅಂತಂದರೆ ತೃಪ್ತ ಶಾಂತ ಆತನ ಬುದ್ಧನ ಒಂದು ಮೇರು ಲೋಕಕ್ಕೆ ಹೋಗಿರುವುದಕ್ಕೆ ಸಾಕ್ಷಿಗಳಾಗಿವೆ. ಇಷ್ಟೆಲ್ಲ ಆಗಿ ಜ್ಞಾನೋದಯನಾಗಿ ಪ್ರಬುದ್ಧನಾದ ನಂತರ ಆತ ಇಲ್ಲಿ ತನ್ನ ಕೆಲಸ ಇಲ್ಲ ಬುದ್ಧನಿಗೆ ಅಂತೇಳಿ ಗೊತ್ತಾಯಿತು. ಇನ್ನೇನಿದ್ರೂ ಜನರ ಮನಸ್ಸು ಪರಿವರ್ತನೆ ಮಾಡಬೇಕು ಅಂಥೇಳಿ ಆತ ಅಲ್ಲಿಂದ ಕಾಡಿನಿಂದ, ಕೊನೆಯ ಪದ್ಯ ಇದೆ ನೋಡ್ರಿ, 5ನೇ ಪದ್ಯ. ಕಾಡಿನಿಂದ ಎದ್ದ ಅವನು ನಾಡಿನತ್ತ ಹೊರಟನು. ಯಾಕೆಂದರೆ ಕಾಡಿನೊಳಗೆ ಏನಿತ್ತು ಅವನ ಕೆಲಸ? ಬದುಕಿನ ಸಾರ್ಥಕತೆ ಅಂತಂದ್ರೆ ಏನು, ನಾವು ಬಿಡಬೇಕಾದದ್ದೇನು, ಪಡೆಯಬೇಕಾದದ್ದೇನು, ಜೀವನಕ್ಕೆ ಮೋಕ್ಷ ಸಾಧನೆಗೆ ಮುಕ್ತನಾಗ್ಲಿಕ್ಕೆ ಏನು ಬೇಕು, ಈ ಎಲ್ಲ ಸಂಗತಿಗಳು, ಈ ಎಲ್ಲ ಪ್ರಶ್ನೆಗಳಿಗೆ ಆತ ಉತ್ತರ ಕಂಡುಕೊಳ್ತಾನೆ. ಕಾಡಿನಿಂದ ಎದ್ದವನು ನಾಡಿನತ್ತ ಹೊರಟನು. ಪ್ರೀತಿಯನ್ನು ಹುಡುಕಿಕೊಂಡು
ಜನರ ಕಡೆಗೆ ಬಂದನು. ಯಾಕೆ ಅಂತಂದರೆ ಅವನ ಆ ಸಂದೇಶಗಳನ್ನು ನಾವು ನೋಡಿದಾಗ ಬಹುತೇಕ ಪ್ರೀತಿಯೇ ಮತ್ತು ತ್ಯಾಗ ಇವುಗಳನ್ನೇ ಕುರಿತಲ್ಲಿದೆ. ಅದಕ್ಕೆ ಪ್ರೀತಿಯನ್ನು ಹುಡುಕಿಕೊಂಡು ಜನರ ಕಡೆಗೆ ಬಂದನು ಅಂದರೆ ಜನರಿಗೆ ಬೇಕಾಗಿರತಕ್ಕಂಥದ್ದು ಪ್ರೀತಿ, ಉತ್ತಮವಾದಂತಹ ಒಂದು ಮನುಷ್ಯರ ಸಂಬಂಧಗಳು. ಅದಕ್ಕೆ ಬದಲಾಗಿ ಅಲ್ಲಿರ್ತಕ್ಕಂಥ ದ್ವೇಷ ಅಸೂಯೆಗಳನ್ನು ದೂರ ಇಟ್ಟು ಜನರಿಗೆ ಪ್ರೀತಿ ಹಬ್ಬಿಸಬೇಕು ಅಂತಕ್ಕಂಥದ್ದು. ನೀವು ಅಂಗುಲಿಮಾಲನ ಕಥೆಯಲ್ಲಿ ನೀವು ಕೇಳಿದ್ರಿ ಅಂತಂದ್ರೆ ನಿಮಗೆ ಸಮಯ ಇದ್ದರೆ ಗುರುಗಳ ಹತ್ರ ಕೇಳಿ ತಿಳಿದುಕೊಳ್ಳ್ರಿ. ಖಂಡಿತವಾಗಿ ಅವರು ಚೆನ್ನಾಗಿ ತಿಳಿಸ್ತಾರೆ. ಆತ ಮಹಾಕ್ರೂರಿಯಾಗಿದ್ದ. ಬುದ್ಧನನ್ನು ಕೆಂಗೆಣ್ಣಿನಿಂದ ನೋಡಿ ಇನ್ನೇನು ಕೊಂದು ಹಾಕ್ತಾನೇನೋ ಅನ್ನುವಷ್ಟು ವಿಕಾರಿಯಾಗಿದ್ದ. ಅಂತಹ ಕ್ರೂರಿಯಾಗಿರ್ತಕ್ಕಂಥವನು ಈತ. ಬುದ್ಧ ಮಗುವಿಗೆ ಸಂತೈಸಿದಂತೆ ಆತನಿಗೆ ಸಂತೈಸ್ತಾನೆ. ಆತ ಕೊನೆಯಲ್ಲಿ ತನ್ನನ್ನೇ ತಾನು ಸರೆಂಡರ್ ಆಗ್ತಾನೆ, ತನ್ನನ್ನೇ ತಾನು ಒಪ್ಪಿಕೊಳ್ತಾನೆ. ಕೊನೆಗೆ ಬುದ್ಧನಿಗೆ ನನ್ನ ತಾಯಿಯಂತೆ ನೀನು ಬಂದಿ ಅಂತೇಳಿ ಹೇಳ್ತಕ್ಕಂಥ ಮಾತು ಅಲ್ಲಿ ಬರ್ತದೆ. ಇರಲಿ, ಈತ ಬುದ್ಧನ ಸಂದೇಶದ ಉದ್ದೇಶ ಏನು ಅಂತಂದರೆ ಜನರಿಗೆ ಪ್ರೀತಿಯನ್ನು ಹಂಚುವುದು. ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದೆಂದು ತಿಳಿದನು. ತಪಸ್ಸು ಮಾಡಿಕೊಂಡು ಹಂಗೆ ಕುಂತರೆ ನಾನು ಒಬ್ಬನು ತಪಸ್ವಿ ಆಗಬಹುದು, ನಾನೊಬ್ಬನು ಏನಾದರೂ ಸಾಧನೆ ಮಾಡಬಹುದು. ಆದರೆ ಅದರಿಂದ ನಾಡಿಗೆ ನನ್ನಿಂದ ಏನೂ ಕೊಟ್ಟಂತೆ ಆಗುವುದಿಲ್ಲ. ಅದಕ್ಕೆ ಜೀವ ಪ್ರೀತಿ, ಒಬ್ಬರಿಗೊಬ್ಬರು ಜೀವಿಗಳು ಪ್ರೀತಿಸಿ ಈ ಲೋಕದಲ್ಲಿ ಬದುಕಬೇಕು ಅಂತಕ್ಕಂಥದ್ದು ಅದು ದೊಡ್ಡದು ಅಂತೇಳಿ ತಿಳಿದುಕೊಂಡನು. ಬದುಕಿನ ಗೂಢಾರ್ಥವರಿತು ಬುದ್ಧನಾಗಿ ಬಂದನು. ಆನಂತರ ಆ ಬೋಧಿ ವೃಕ್ಷದಿಂದ ನಾಡಿನ ಕಡೆಗೆ ಬದುಕಿನ ಗೂಢಾರ್ಥ ಅಂದರೆ ಅಂತರಂಗದೊಳಗಿರ್ತಕ್ಕಂಥ ಅರ್ಥ, ಅಂತರಾರ್ಥ ಅಂತ ಹೇಳ್ತಾರಲ್ಲ, ಹಾಗೆ ಬದುಕಿನ ಗೂಢಾರ್ಥವನ್ನು ತಿಳಿದುಕೊಂಡು ಬುದ್ಧನಾಗಿ ಆತ ಬಂದನು ಅಂತಕ್ಕಂಥ ಮಾತು ಇಲ್ಲಿ ಬರ್ತದೆ. ವಿದ್ಯಾರ್ಥಿಗಳೇ, ಇದು ಅತ್ಯಂತ ಸುಲಭವಾಗಿರ್ತಕ್ಕಂಥ ಪಾಠ. ತಾವು ಅರ್ಥ ಮಾಡಿಕೊಂಡಿರ್ತೀರಿ ಅಂತ ತಿಳ್ಕೊಳ್ತೀನಿ. ನಿಮಗೆ ಒಂದು ವೇಳೆ ಅರ್ಥವಾಗದೇ ಇದ್ದರೆ ಯಾವ ಭಾಗ ಅರ್ಥವಾಗಿಲ್ಲ ಅಂಥೇಳಿ ನೀವು ಕಮೆಂಟ್ನಲ್ಲಿ ತಿಳಿಸಿದ್ರಿ ಅಂತಂದರೆ ನಾನು ಅದಕ್ಕೆ ನಿಮಗೆ ಉತ್ತರ ಹೇಳ್ತೀನಿ, ಅಥವಾ ಅಲ್ಲಿ ನಾನು ಮತ್ತೆ ಇನ್ನೊಂದು ಸಂಕ್ಷಿಪ್ತ ವಿಡಿಯೋ ಪಾಠ ಕೂಡ ನಾನು ಮಾಡ್ತೇನೆ. ದಯವಿಟ್ಟು ನನ್ನ ವಿಡಿಯೋ ಪಾಠವನ್ನು ನೋಡಬೇಕು, ಹಲವು ಸಲ ನೋಡಬೇಕು, ಅರ್ಥೈಸಿಕೊಳ್ಳಬೇಕು, ಪರೀಕ್ಷೆಗಾಗಿ ಸಿದ್ಧತೆ ಮಾಡಿಕೊಳ್ಳಬೇಕು. ನನ್ನದು ಒಂದೇ ಒಂದು ವಿಜ್ಞಾಪನೆ ಏನು ಅಂತಂದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಇದನ್ನು ಲೈಕ್ ಮಾಡಿ. ಅವಶ್ಯಕತೆ ಅನಿಸಿದಾಗೆಲ್ಲ ನೀವು ನಿಮಗೆ ಬೇಕಾದಂಥ ಸಂಗತಿಗಳನ್ನು ಮೆಸೇಜ್ ಮಾಡಿ ಅಂಥೇಳಿ ಹೇಳ್ತಾ ಇಲ್ಲಿಗೆ ನನ್ನ ಪಾಠ ಮುಗಿಸ್ತೇನೆ. ಶುಭೋದಯ.